ವೀಕ್ಷಕರೇ, ಈ ಭೂಮಿ ಮೇಲೆ ಎಂತೆಂಥ ರಾಕ್ಷಸರನ್ನ ನೋಡಿದ್ದೇವೆ. ಆದ್ರೆ ಇಂಥ ರಾಕ್ಷಸ ತಾಯಿನ ಮಾತ್ರ ನಾನಾಗ್ಲಿ ನೀವಾಗ್ಲಿ ನೋಡಿರೋದು ಬಹಳನೇ ವಿರಳ. ನಮ್ಮದೇ ಚಾನೆಲ್ನಲ್ಲಿ ಚೆನ್ನೈನ ಒಂದು ಕೇಸ್ನ ವಿವರಿಸಿದ್ದೆ. ಅದನ್ನ 6 ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಿಸಿದ್ದೀರಿ, ಕಾಮೆಂಟ್ ಕೂಡ ಮಾಡಿದ್ರಿ. ಇಂದು ಆಕೆಗೆ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿದೆ. ಈಗ ಈ ತೆಲಂಗಾಣದ ಪ್ರಕರಣ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂದ್ರೆ ತಪ್ಪಾಗಲ್ಲ. ಇಲ್ಲಂತೂ ಕ್ರೌರ್ಯದ ಪರಾಕಾಷ್ಠೆನೆ ಮೀರಿಸಿದ್ದಾಳೆ ಒಬ್ಬ ಮಹಾನ್ ತಾಯಿ. ಮಕ್ಕಳಾದ ನಮಗೆ ಒಂದು ಸಣ್ಣ ಪೆಟ್ಟಾದ್ರೂ ಸಡನ್ ಆಗಿ ಬಾಯಿಯಿಂದ ಬರೋ ಶಬ್ದ ಅಮ್ಮ ಅಂತ. ಅಂಥದ್ರಲ್ಲಿ ಈ ಮಹಾಶಯಿ ತನ್ನದೇ ಒಂದಲ್ಲ ಎರಡಲ್ಲ 3 ಮಕ್ಕಳನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ಘಟನೆ ಇಡೀ ದೇಶವನ್ನೇ ಬಿಚ್ಚಿ ಬೀಳಿಸಿರೋದಂತೂ ಸತ್ಯ. ಬನ್ನಿ, ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಈ ಕತೆ ಶುರುವಾಗೋದು ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯ ಅಮೀನ್ಪುರ್ನ ರಾಘವೇಂದ್ರ ಕಾಲೋನಿಯಿಂದ. ಇಲ್ಲಿ ನೀವು ನೋಡ್ತಿರೋ ಈ ಮನೆಯಲ್ಲಿ 5 ಜನರ ಒಂದು ಫ್ಯಾಮಿಲಿ ವಾಸವಾಗಿದ್ರು. ಮನೆಯ ಯಜಮಾನ ಚೆನ್ನಯ್ಯ, ಅವರ ಪತ್ನಿ ರಜಿತಾ, ಹಾಗೆ 3 ಮುದ್ದಾದ ಮಕ್ಕಳು. ಮೊದಲ ಮಗ 12 ವರ್ಷದ ಸಾಯಿ ಕೃಷ್ಣ, ಎರಡನೆಯ ಆಕೆ 10 ವರ್ಷದ ಮಗಳು ಮಧುಪ್ರಿಯ, ಮೂರನೆಯ ಮಗ 8 ವರ್ಷದ ಗೌತಮ್. ಇದೊಂದು ಚಿಕ್ಕ ಸುಖಿ ಸಂಸಾರ. ಚೆನ್ನಯ್ಯರಿಗೆ ಇದು 2ನೇ ಮದುವೆ. ಆಕ್ಚುಲಿ ಚೆನ್ನಯ್ಯರ ಮೊದಲ ಪತ್ನಿ ಡೆಲಿವರಿ ಟೈಮ್ ನಲ್ಲಿ ತೀರ್ಕೋತಾರೆ. ಅಂದ್ರೆ ಮದುವೆಯಾಗಿ 1 ವರ್ಷಕ್ಕೆ ತಮ್ಮ ಪತ್ನಿಯನ್ನ ಕಳ್ಕೋತಾರೆ. ನಂತರ ಹಲವಾರು ವರ್ಷಗಳ ಕಾಲ ಬೇರೆ ಮದುವೆ ಬಗ್ಗೆ ಯೋಚನೆ ಮಾಡದೆ ತಮ್ಮ ಪಾಡಿಗೆ ತಾವು ಜೀವನ ಸಾಗಿಸ್ಕೊಂಡು ಬರ್ತಾರೆ. ಈಗ ಆಲ್ಮೋಸ್ಟ್ ಚೆನ್ನಯ್ಯರಿಗೆ 39 ವರ್ಷವಾಗಿತ್ತು. ಮನೆಯವರೆಲ್ಲ 2ನೇ ಮದುವೆ ಮಾಡ್ಕೋ ಅಂತ ಒತ್ತಾಯಿಸೋಕೆ ಶುರು ಮಾಡ್ತಾರೆ. ಚೆನ್ನಯ್ಯ ಮೂಲತಃ ವಾಟರ್ ಟ್ಯಾಂಕ್ ಬಿಸ್ನೆಸ್ ನ ಮಾಡ್ತಿದ್ರು. ಕೈ ತುಂಬಾ ಸಂಪಾದನೆಯೂ ಇತ್ತು. ಅವರೇ ಹೇಳಿಕೊಂಡಂತೆ ದಿನಕ್ಕೆ 2,500 3 ಸಾವಿರದಷ್ಟು ಸಂಪಾದನೆ ಕೂಡ ಮಾಡ್ತಿದ್ರು. ಅಷ್ಟೇ ಅಲ್ಲದೆ 2 ಸ್ವಂತ ಮನೆ, 4 ಎಕರೆ ಭೂಮಿ ಕೂಡ ಇತ್ತು. ಒಟ್ನಲ್ಲಿ ಚೆನ್ನಯ್ಯರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಈವನ್ 10ನೇ ತರಗತಿವರೆಗೂ ವ್ಯಾಸಂಗ ಕೂಡ ಮಾಡಿದ್ರು. ಈಗ ವರ್ಷ 2012. ತಮ್ಮ ಫ್ಯಾಮಿಲಿಗೆ ಗೊತ್ತಿರೋರ ಮುಖಾಂತರ ಈ 19 ವರ್ಷದ ರಜಿತಾಳನ್ನ ಚೆನ್ನಯ್ಯರಿಗೆ ಕೊಟ್ಟು ಮದುವೆ ಮಾಡಲು ಗುರು ಹಿರಿಯರೆಲ್ಲ ನಿರ್ಧರಿಸ್ತಾರೆ. ಆಕ್ಚುಲಿ ವೀಕ್ಷಕರೇ, ನೀವು ಇಲ್ಲಿ ಗಮನಿಸಿದ್ರೆ ಚೆನ್ನಯ್ಯ ಹಾಗೆ ರಜಿತಾಳ ಏಜ್ ಗ್ಯಾಪ್ ಆಲ್ಮೋಸ್ಟ್ 20 ವರ್ಷ. ಸಾಮಾನ್ಯವಾಗಿ ಯಾವುದೇ ಪೋಷಕರು ತಮ್ಮ ಮಗಳನ್ನ ಆಕೆಗಿಂತ 20 ವರ್ಷ ದೊಡ್ಡವನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಆದ್ರೆ ರಜಿತಾಳ ಪೋಷಕರು ಕೆಲವೊಂದು ಕಂಡೀಷನ್ ಗಳನ್ನ ಹಾಕಿ ಆಕೆನ ಚೆನ್ನಯ್ಯರಿಗೆ ಮದುವೆ ಮಾಡಿ ಕೊಡ್ತಾರೆ. ಆ ಕಂಡೀಷನ್ ಗಳ ಪ್ರಕಾರ ಚೆನ್ನಯ್ಯರ ಬಳಿ ಇದ್ದ 4 ಎಕರೆ ಭೂಮಿಯಲ್ಲಿ 2 ಎಕರೆನ ರಜಿತಾಳ ಹೆಸರಿಗೆ ಮಾಡಬೇಕಾಗಿತ್ತು. ಚೆನ್ನಯ್ಯ ಅದನ್ನ ಬಹಳನೇ ಪ್ರೀತಿಯಿಂದ ತಮ್ಮ ಮಡದಿಗೆ ಕೊಡ್ತಾರೆ. ಈವನ್ ಅವರ ಬಳಿ ಇದ್ದ 2 ಮನೆಯನ್ನ ರಜಿತಾಳ ಹೆಸರಲ್ಲೇ ಮಾಡಿಕೊಡ್ತಾರೆ. ಅವರಿಗೆ ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಬೇಕಿತ್ತಷ್ಟೇ. ರಜಿತಾಳ ಮನೆಯಿಂದ ಹಾಕಲಾದ ಎಲ್ಲಾ ಕಂಡೀಷನ್ ಗಳನ್ನು ಒಪ್ಪಿ ತಾವೇ ಸಂಪೂರ್ಣ ಖರ್ಚನ್ನ ನೋಡ್ಕೊಂಡು ಬಹಳನೇ ಸಂತೋಷದಿಂದ ರಜಿತಾಳನ್ನ ಮನೆ ತುಂಬಿಸ್ಕೋತಾರೆ. ಇಲ್ಲಿಂದ ನೆಕ್ಸ್ಟ್ 13 ವರ್ಷ ಎಲ್ಲವೂ ಚೆನ್ನಾಗಿತ್ತು. ರಜಿತಾಗೆ ಮದುವೆ ಆದಾಗ ಆಕೆಗಿನ್ನು 19 ವರ್ಷ. ಅಂದ್ರೆ ಆಕೆ ಆಗಿನ್ನು PUC ಓದ್ತಿದ್ಲು. ಮದುವೆಯ ನಂತರ ರಜಿತಾಳನ್ನ ಚೆನ್ನಯ್ಯ ಚೆನ್ನಾಗಿ ಓದಿಸ್ತಾರೆ. ಆಕೆ BSc ಕೂಡ ಕಂಪ್ಲೀಟ್ ಮಾಡ್ತಾಳೆ. ಇದಾಗಿ ಕೆಲವು ಸಮಯದ ನಂತರ ರಜಿತಾ ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ನಿರ್ವಹಿಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಮುಂದೆ ಇಬ್ಬರಿಗೂ ಮುದ್ದಾದ 3 ಮಕ್ಕಳು ಕೂಡ ಆಗ್ತಾರೆ. ಈಗ ಡೇಟ್ ಬರುತ್ತೆ ಮಾರ್ಚ್ 27, 2025 ದಿನ. ಈ ದಿನ ಚೆನ್ನಯ್ಯ ಬೆಳಿಗ್ಗೆ ತಮ್ಮ ವಾಟರ್ ಟ್ಯಾಂಕ್ ತಗೊಂಡು ಬಾಡಿಗೆಗೆ ಹೋಗ್ತಾರೆ. ಮಕ್ಕಳು ಸೇರಿ ರಜಿತಾ ಅಂದು ಮನೆಯಲ್ಲೇ ಇರ್ತಾರೆ. ಅಫ್ಕೋರ್ಸ್ ಇವಾಗ ಮಕ್ಕಳೆಲ್ಲ ಎಕ್ಸಾಮ್ ಮುಗಿಸಿ ಬೇಸಿಗೆ ರಜೆಯಲ್ಲಿದ್ದಾರೆ. ಅಂದು ರಾತ್ರಿ ಸುಮಾರು 10:30 ಹೊತ್ತಿಗೆ 5 ಜನ ಊಟಕ್ಕೆ ಅಂತ ಕೂರ್ತಾರೆ. ರಜಿತಾ ಮೊಸರನ್ನ ಮಾಡಿದ್ಲು. ವೀಕ್ಷಕರೇ, ದೇವರ ಆಟ ಹೀಗಿರುತ್ತೆ ನೋಡಿ. ಎಕ್ಸಾಕ್ಟ್ ಆಗಿ ಊಟಕ್ಕೆ ಕೂತಾಗ ಚೆನ್ನಯ್ಯರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ವಾಟರ್ ಸಪ್ಲೈ ಬೇಕಿತ್ತು, ದಯವಿಟ್ಟು ಬನ್ನಿ ಅಂತ. ಇನ್ನೇನು ಊಟ ಮಾಡಬೇಕು ಅನ್ನೋ ಹೊತ್ತಿಗೆ ಬಂದ ಕಾಲ್ನಿಂದಾಗಿ ಚೆನ್ನಯ್ಯ ಊಟ ಮಾಡದೆ ತಮ್ಮ ಗಾಡಿ ತಗೊಂಡು ಹೊರಟು ಹೋಗ್ತಾರೆ. ಮನೆಯಲ್ಲಿದ್ದ ರಜಿತಾ ಹಾಗೆ 3 ಮಕ್ಕಳು ಆ ಮೊಸರನ್ನ ತಿಂದು ಮಲ್ಕೋತಾರೆ. ನಂತರ ಎಕ್ಸಾಕ್ಟ್ ಆಗಿ 11:22 ರಜಿತಾ ಚೆನ್ನಯ್ಯರಿಗೆ ಫೋನ್ ಮಾಡಿ, ನನಗೆ ತುಂಬಾ ಹೊಟ್ಟೆ ನೋವಾಗ್ತಿದೆ, ಮೇ ಬಿ ಫುಡ್ ಪಾಯ್ಸನ್ ಆಗಿರಬೇಕು, ಬೇಗ ಬನ್ನಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಫೋನ್ ಮಾಡ್ತಾಳೆ. ವಿಷಯ ತಿಳಿದ ಚೆನ್ನಯ್ಯ ಗಾಬರಿಯಿಂದ ಮನೆಗೆ ಬರ್ತಾರೆ. ಮನೆಯ ಒಂದು
ಒಂದು ಕೋಣೆಯಲ್ಲಿ 3 ಮಕ್ಕಳು ಮಲ್ಕೊಂಡಿದ್ರೆ ಇನ್ನೊಂದು ಕೋಣೆಯಲ್ಲಿ ರಜಿತಾ ಮಲ್ಕೊಂಡಿದ್ಲು. ಆಕೆ ಹೊಟ್ಟೆ ನೋವು ಅಂತ ಕಿರ್ಚಾಡ್ತಿದ್ಲು. ಪಕ್ಕದ ರೂಮ್ ನಲ್ಲಿ ಮಲ್ಕೊಂಡಿದ್ದ ಮಕ್ಕಳ ಸದ್ದಿಲ್ಲ. ಸಡನ್ ಆಗಿ ಚೆನ್ನಯ್ಯ ಮಕ್ಕಳನ್ನ ಎಬ್ಬಿಸೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಅವರ್ಯಾರು ಹೇಳ್ತಾನೆ ಇಲ್ಲ. ಉಸಿರು ನಿಂತು ಹೋಗಿದೆ. ಬಾಯಲ್ಲೆಲ್ಲ ಬಿಳಿ ಬಣ್ಣದ ಪದಾರ್ಥ ಕಾಣಿಸ್ತಾ ಇದೆ. ಆ ದೃಶ್ಯ ಕಂಡು ಚೆನ್ನಯ್ಯರ ಕೂಗು ಮುಗಿಲು ಮುಟ್ಟಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಓಡಿ ಬರ್ತಾರೆ. ತಕ್ಷಣವೇ ರಜಿತಾ ಸೇರಿ 3 ಮಕ್ಕಳನ್ನ ಪಕ್ಕದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮಕ್ಕಳನ್ನ ಚೆಕ್ ಮಾಡಿದ ಡಾಕ್ಟರ್ಗಳು ಇವರ್ಯಾರು ಬದುಕೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ತಾರೆ. ಈಗಂತೂ ಚೆನ್ನಯ್ಯರ ಸ್ಥಿತಿ ನೋಡೋ ಹಾಗಿರ್ಲಿಲ್ಲ. ರಜಿತಾಳನ್ನ ICUಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಇದೇ ಟೈಮ್ಗೆ ಪೊಲೀಸರು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ಇತ್ತ ರಜಿತಾಳ ಫ್ಯಾಮಿಲಿ, ಚೆನ್ನಯ್ಯರ ಫ್ಯಾಮಿಲಿ ಎಲ್ರೂ ಹಾಸ್ಪಿಟಲ್ಗೆ ಬರ್ತಾರೆ. ನಂತರ ಚೆನ್ನಯ್ಯ ಎಲ್ಲಾ ಡಾಕ್ಟರ್ಗಳ ಕಾಲಿಗೆ ಬಿದ್ದು ಕೇಳ್ಕೊತಾರೆ, ಹೇಗಾದ್ರೂ ನನ್ನ 3 ಮಕ್ಕಳನ್ನ ಉಳಿಸಿಕೊಡಿ, ನನ್ನ ಪತ್ನಿಯನ್ನ ಉಳಿಸಿಕೊಡಿ ಅಂತ. ಆದ್ರೆ ಡಾಕ್ಟರ್ಗಳು ಮಕ್ಕಳನ್ನ ಚೆಕ್ ಮಾಡ್ತಿದ್ದಂತೆ ಹೇಳ್ತಾರೆ, 3 ಮಕ್ಕಳು ಆಲ್ರೆಡಿ ಸತ್ತು ಹೋಗಿದ್ದಾರೆ, ರಜಿತಾಳನ್ನ ಉಳಿಸೋ ಪ್ರಯತ್ನ ಖಂಡಿತ ಪಡ್ತೀವಿ ಅಂತ. ಆಲ್ರೆಡಿ ಪೊಲೀಸರ ತಂಡ ಹಾಸ್ಪಿಟಲ್ ನಲ್ಲಿ ಇದ್ದಿದ್ರಿಂದ ಅವರು ಚೆನ್ನಯ್ಯರನ್ನ ವಿಚಾರಿಸ್ತಾರೆ, ಏನಾಯ್ತು ಅಂತ. ಅದಕ್ಕೆ ಚೆನ್ನಯ್ಯ ಹೇಳ್ತಾರೆ, ನಾವೆಲ್ಲರೂ ಊಟಕ್ಕೆ ಅಂತ ಕೂತಿದ್ವಿ. ನನಗೆ ಅರ್ಜೆಂಟ್ ಆಗಿ ಕೆಲಸ ಬಂದಿದ್ರಿಂದ ನಾನು ಹೊರಗಡೆ ಹೋದೆ. ಆದ್ರೆ ಮನೆಯಿಂದ ರಜಿತಾ ಫೋನ್ ಮಾಡಿ ಅರ್ಜೆಂಟ್ ಆಗಿ ಮನೆಗೆ ಬಾ ಅಂದ್ಲು. ನಾನು ಕೂಡ ಏನಾಯ್ತು ಅಂತ ಮನೆಗೆ ಬಂದು ನೋಡಿದ್ರೆ ನನ್ನ 3 ಮಕ್ಕಳು ಉಸಿರಾಡ್ತಿರ್ಲಿಲ್ಲ. ಹಾಗೆ ಪತ್ನಿ ರಜಿತಾ ಹೊಟ್ಟೆ ನೋವಿನಿಂದ ಒದ್ದಾಡ್ತಿದ್ಲು. ಕೇಳಿದ್ದಕ್ಕೆ ಮೊಸರನ್ನ ತಿಂದ ಮೇಲೆ ಹೀಗಾಯ್ತು ಅಂದ್ಲು. ತಕ್ಷಣ ಮಕ್ಕಳನ್ನ ಹಾಗೆ ರಜಿತಾಳನ್ನ ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡಿದೆ ಅಂತಾರೆ ಚೆನ್ನಯ್ಯ. ಇಂಥ ಪ್ರಕರಣಗಳಲ್ಲಿ ಪೊಲೀಸರಿಗೆ ಮೊದಲ ಡೌಟ್ ಬರೋದೇ ಗಂಡನ ಮೇಲೆ. ಹಾಗಾಗಿ ಅಂತ ಸಿಚುವೇಶನ್ ನಲ್ಲೂ ಪೊಲೀಸರು ಚೆನ್ನಯ್ಯರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಿಸ್ತಾರೆ. ಪೊಲೀಸರಿಗೆ ಚೆನ್ನಯ್ಯ ಕೊಟ್ಟಂತಹ ಎಲ್ಲಾ ಡೀಟೇಲ್ಸ್ ಗಳನ್ನು ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಅವರು ಹೇಳ್ತಿರೋದು ಸರಿ ಅಂತಾನೆ ಅನ್ಸುತ್ತೆ. ಇತ್ತ ಆಸ್ಪತ್ರೆಯಲ್ಲಿ ರಜಿತಾ ರಿಕವರ್ ಆಗ್ತಿದ್ಲು. ಮತ್ತೊಂದು ಕಡೆ ಆ 3 ಮಕ್ಕಳನ್ನ ಪೋಸ್ಟ್ ಮಾರ್ಟಂಗಾಗಿ ಕಳುಹಿಸಿಕೊಡಲಾಗಿತ್ತು. ಮಾರ್ಚ್ 29ಕ್ಕೆ ಪೋಸ್ಟ್ ಮಾರ್ಟಂನ ನಂತರ ಸಾಯಿ ಕೃಷ್ಣ, ಮಧುಪ್ರಿಯ ಹಾಗೆ ಗೌತಮ್ 3 ಮಕ್ಕಳ ದೇಹವನ್ನ ಫ್ಯಾಮಿಲಿಯವರಿಗೆ ಹಸ್ತಾಂತರಿಸಲಾಗುತ್ತೆ. ಇಡೀ ಗ್ರಾಮವೇ ಆ ಮಕ್ಕಳ ಸಮಾಧಿಯ ಸುತ್ತ ಸೇರಿದ್ರು. ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೇ ಪ್ರಶ್ನೆ, ಇಂಥ ಘೋರ ಅನಾಹುತ ಹೇಗೆ ಆಗಲು ಸಾಧ್ಯ ಅಂತ. ಇದಾದ ನಂತರ ಪೊಲೀಸರಿಗೆ ಆ 3 ಮಕ್ಕಳ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕೈಗೆ ಸಿಗತ್ತೆ. ವೀಕ್ಷಕರೇ, ಇಲ್ಲಿವರೆಗೂ ಎಲ್ರು ಏನ್ ಅನ್ಕೊಂಡಿದ್ರೋ ಅದೆಲ್ಲವೂ ಆ ಒಂದು ರಿಪೋರ್ಟ್ ನಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಆ 3 ಮಕ್ಕಳ ಸಾವು ಫುಡ್ ಪಾಯ್ಸನ್ ನಿಂದ ಆಗಿಲ್ಲ, ಬದಲಿಗೆ ಆ 3ರನ್ನ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ ಅಂತ ಮೆನ್ಷನ್ ಮಾಡಲಾಗಿತ್ತು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ದಿಕ್ಕು ಬದಲಾಗತ್ತೆ. ಅವರು ಮೊದಲಿಗೆ ರಜಿತಾಳನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ಆಕೆ ಈಗ್ಲೂ ಅದನ್ನೇ ಹೇಳ್ತಿದ್ಲು, ಮೊಸರನ್ನ ತಿಂದ ನಂತರ ಮಕ್ಕಳು ಸತ್ತು ಹೋದ್ರು ಅಂತ. ಇತ್ತ ಚೆನ್ನಯ್ಯರ ಸ್ಟೇಟ್ಮೆಂಟ್ ಗಳನ್ನ, ಅವರ ಕಾಲ್ ಡೀಟೇಲ್ಸ್ ಗಳನ್ನ ಹಾಗೆ ಲೊಕೇಶನ್ಸ್ ಗಳನ್ನ ಪೊಲೀಸರು ಆಲ್ರೆಡಿ ಚೆಕ್ ಮಾಡಿ ಆಗಿತ್ತು. ಅದರಲ್ಲೇನು ಡೌಟ್ ಪಡುವಂತಹ ಅಂಶವೇ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ಈಗ ಪೊಲೀಸರು ರಜಿತಾಳ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡ್ತಾರೆ. ಆಗ ಓಪನ್ ಆಗತ್ತೆ ಈ ಕೇಸ್ ನಲ್ಲಿ ಯಾರು ಊಹೆ ಮಾಡಿರೋದ ಟ್ವಿಸ್ಟ್. ಆ ರಿಪೋರ್ಟ್ ನ ಇಟ್ಕೊಂಡು ಪೊಲೀಸರು ಸೀದಾ ಆಸ್ಪತ್ರೆಗೆ ಹೋಗಿ ರಜಿತಾಳನ್ನ ಡಿಸ್ಚಾರ್ಜ್ ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ತಂದು ವಿಚಾರಿಸ್ತಾರೆ. ಈಗ ರಜಿತಾ ತಾನು ಮಾಡಿರೋ ಹೇಯ ಕೃತ್ಯದ ಕಥೆಯನ್ನ ಪೊಲೀಸರಿಗೆ ಹೇಳ್ತಾಳೆ. ಮದುವೆಯಾಗಿ 13 ವರ್ಷಗಳಾಗಿದ್ದ ಚೆನ್ನಯ್ಯ ಹಾಗೂ ರಜಿತಾಗೆ 3 ಮಕ್ಕಳಿದ್ರು. 2024ರ ಮೊದಲ ಭಾಗದಲ್ಲಿ ರಜಿತಾ ಹಾಗೆ ಆಕೆಯ ಗೆಳೆಯರೆಲ್ಲ ಸೇರಿ 10th ಸ್ಟ್ಯಾಂಡರ್ಡ್ ನ ಎಲ್ಲಾ ಸ್ಕೂಲ್ ಮೇಟ್ಸ್ ಗಳು ಸೇರ್ಕೊಂಡು ಒಂದು ಗೆಟ್ ಟುಗೆದರ್ ಪಾರ್ಟಿನ ಆಯೋಜಿಸ್ತಾರೆ. ಆ ಗೆಟ್ ಟುಗೆದರ್ ನಲ್ಲಿ ರಜಿತಾಳ ಹಳೆ ಕ್ಲಾಸ್ಮೇಟ್ ಶಿವ ಕೂಡ ಬಂದಿದ್ದ. ಇವರಿಬ್ಬರು ಒಟ್ಟಿಗೆ ಹೈಸ್ಕೂಲ್ ನಲ್ಲಿ ಓದಿರೋರು. ಈಗ ಆ ಗೆಟ್ ಟುಗೆದರ್ ನಲ್ಲಿ ಇಬ್ಬರು ನಂಬರ್ ಶೇರ್ ಮಾಡ್ಕೋತಾರೆ. ನಂತರ ಡೈಲಿ ಕಾಲಿಂಗ್, ಚಾಟಿಂಗ್ ಶುರುವಾಗತ್ತೆ. ಇಬ್ಬರು ಹೋಟೆಲ್ಗಳಲ್ಲಿ ಮೀಟ್ ಮಾಡೋದು ಶುರುವಾಗತ್ತೆ. ಒಂದು ಕೆಟ್ಟ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಸ್ಟಾರ್ಟ್ ಮಾಡ್ಕೋತಾರೆ. ರಜಿತಾ ಶಿವನ ಗುಂಗಲ್ಲೇ ಇರೋಕೆ ಶುರು ಮಾಡ್ತಾಳೆ. ಗಂಡ ಮಕ್ಕಳನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾಳೆ. ಆದ್ರೆ ಇದರ ಬಗ್ಗೆ ಚೆನ್ನಯ್ಯರಿಗೆ ಯಾವುದೊಂದು ಸುಳಿವಿರಲಿಲ್ಲ. ಆಕೆ ಫೋನ್ ನಲ್ಲಿ ಯಾವಾಗ್ಲೂ ಬ್ಯುಸಿ ಇದ್ದಿದ್ದನ್ನ ಚೆನ್ನಯ್ಯ ಯಾವಾಗ್ಲಾದ್ರೂ ಪ್ರಶ್ನಿಸಿದ್ರೆ, ಆಕೆ ಸ್ಕೂಲ್ ನಲ್ಲಿ ಟೀಚರ್ ಆಗಿದ್ರಿಂದ ಮಕ್ಕಳ ಪೇರೆಂಟ್ಸ್ ಗಳು ನನ್ನ ಹತ್ತಿರ ಡೌಟ್ಸ್ ಕೇಳೋಕೆ ಫೋನ್ ಮಾಡ್ತಾರೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಿದ್ಲು. ಆಕ್ಚುಲಿ ಇಲ್ಲಿದ್ದ ಮತ್ತೊಂದು ಮೇನ್ ವಿಷಯ ಅಂದ್ರೆ, ರಜಿತಾಗೆ ಮದುವೆಯಾಗಿ 13 ವರ್ಷಗಳಾಗಿದ್ರು ಶಿವನಿಗೆ ಮದುವೆ ಆಗಿರಲಿಲ್ಲ. ಸೊ ಈಗ ರಜಿತಾಗೆ ತನ್ನ ಮಕ್ಕಳು ಹಾಗೆ ಗಂಡನನ್ನ ಬಿಟ್ಟು ಶಿವನನ್ನ ಮದುವೆ ಮಾಡ್ಕೊಂಡ್ರೆ ನಾನು ಬಹಳನೇ ಖುಷಿಯಾಗಿ ಇರ್ತೀನಿ ಅನ್ನೋ ಹುಚ್ಚು ಆಸೆ ಶುರುವಾಗತ್ತೆ. ಅದರಂತೆ ರಜಿತಾ ಶಿವನ ಬಳಿ ತನ್ನನ್ನ ಮದುವೆ ಆಗುವಂತೆ ಕೇಳ್ಕೊತಾಳೆ. ಆಕ್ಚುಲಿ ಶಿವನಿಗೆ ರಜಿತಾಳನ್ನ ಮದುವೆ ಆಗೋ ಯಾವ ಇಂಟೆನ್ಷನ್ಸು ಇರಲಿಲ್ಲ. ಆತ ಮದುವೆ ಆಗದೆಯೇ ರಜಿತಾಳೊಂದಿಗೆ ಸಂಸಾರ ಮಾಡ್ತಾನೆ ಇದ್ದ. ಯಾವಾಗ ರಜಿತಾ ನನ್ನ ಮದುವೆ ಆಗು ಅಂತ ಒತ್ತಾಯಿಸೋಕೆ ಶುರು ಮಾಡಿದ್ಲೋ ಆಗ ಶಿವ ರಜಿತಾಗೆ ಹೇಳ್ತಾನೆ, ನಿನ್ನ 3
ಮಕ್ಕಳನ್ನ ಬಿಟ್ಟು ಬಂದ್ರೆ ನಾನು ಮದುವೆ ಆಗ್ತೀನಿ ಅಂತ. ಅದರಂತೆ ಇಬ್ರು ಸೇರ್ಕೊಂಡು ಮಕ್ಕಳನ್ನ ಹೇಗೆ ಮುಗಿಸಿದ್ರು ಅದು ನಮ್ಮ ತಲೆಗೆ ಬರಬಾರದು. ಚೆನ್ನಯ್ಯನನ್ನ ಪೊಲೀಸರು ಟಾರ್ಗೆಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಾರ್ಚ್ 27ರಂದು ಊಟದ ನಂತರ ಚೆನ್ನಯ್ಯ ಹೊರಗಡೆ ಹೋದ ಮೇಲೆ ಈ ರಾಕ್ಷಸಿ ರಜಿತಾ ಪಕ್ಕದ ರೂಮ್ ನಲ್ಲಿ ಮಲ್ಕೊಂಡಿದ್ದ ಮಕ್ಕಳ ರೂಮ್ಗೆ ಹೋಗ್ತಾಳೆ. ನಂತರ ಆ 3 ಮಕ್ಕಳನ್ನ ಒಬ್ಬರ ನಂತರ ಒಬ್ಬರಂತೆ ಅವರ ಮೂಗಿಗೆ ಹಾಗೆ ಕುತ್ತಿಗೆಗೆ ಟವಲ್ ಹಾಕಿ ಉಸಿರುಗಟ್ಟಿಸಿ ಆ 3 ಕಂದಮ್ಮಗಳನ್ನ ಕೊಲ್ತಾಳೆ. ಆಕ್ಚುಲಿ ಪಾಪ ಆ ಟೈಮ್ ನಲ್ಲಿ ಸಾಯಿ ಕೃಷ್ಣನನ್ನ ಸಾಯಿಸುವಾಗ ಮಧುಪ್ರಿಯಗಾಗ್ಲಿ ಅಥವಾ ಗೌತಮ್ಗಾಗ್ಲಿ ಗೊತ್ತೇ ಆಗ್ಲಿಲ್ಲ. ಪೊಲೀಸರ ಪ್ರಕಾರ ಆಕೆ ಮೂಗಿಗೆ ಪಿಲ್ಲೋ ಇಟ್ಟು ಕುತ್ತಿಗೆಗೆ ಟವಲ್ ಹಾಕಿ ಬಿಗಿಗೊಳಿಸಿದ್ದಾಳೆ ಅಂತಾರೆ. ಇದಾದ ನಂತರ ಆಕೆ ಶಿವನಿಗೆ ಫೋನ್ ಮಾಡಿ ನಾನು 3 ಮಕ್ಕಳನ್ನ ಮುಗಿಸಿ ಹಾಕ್ದೆ ಅಂತಾಳೆ. ಆಗ ಆತ ಜಸ್ಟ್ ಹೊಟ್ಟೆ ನೋವಾಗ್ತಿದೆ ಅಂತ ನಾಟಕ ಮಾಡು ಅಂತಾನೆ. ಅದರಂತೆ ಆಕೆ ಚೆನ್ನಯ್ಯರಿಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರೋಕೆ ಹೇಳ್ತಾಳೆ. And later the mother also confessed that she herself killed these 3 children because of some illicit affair between mother and one more person who is known to the mother. Because of this age gap of husband and wife, there were some dispute and some illicit relation was also there between the mother and one person who was her classmate in school time. So after this basis of these things, and also we got some clues, call details and all, and we took the mother and the other person into custody. ನಿಜ ಹೇಳ್ತೀನಿ ವೀಕ್ಷಕರೇ, ಆಕೆ ಮಾಡಿರೋದನ್ನ ಸಾಮಾನ್ಯ ಜನಗಳಿಂದ ಊಹಿಸಿಕೊಳ್ಳೋಕು ಸಾಧ್ಯವಿಲ್ಲ. ರಜಿತಾ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಇಬ್ಬರನ್ನು 14 ದಿನಗಳ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಒಮ್ಮೆ ಚೆನ್ನಯ್ಯರ ಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಒಂದು ಸುಂದರ ಜೀವನ ಕಟ್ಕೋಬೇಕು, ತನ್ನದೇ ಆದ ಒಂದು ಕುಟುಂಬ ಇರಬೇಕು. ಇಷ್ಟೇ ಕಾರಣಕ್ಕೆ ತನ್ನ ಆಸ್ತಿಯನ್ನೆಲ್ಲ ಪತ್ನಿ ರಜಿತಾಳ ಹೆಸರಿಗೆ ಬರೆದುಕೊಟ್ಟು ಆಕೆನ ಮದುವೆ ಆಗ್ತಾರೆ. 13 ವರ್ಷಗಳ ಸಂಸಾರದಲ್ಲಿ ಮುದ್ದಾದ 3 ಮಕ್ಕಳು ಕೂಡ ಆಗ್ತಾರೆ. ಅವರ ಬೆಳವಣಿಗೆ ಹಾಗೆ ಭವಿಷ್ಯಕ್ಕಾಗಿ ಹಗಲಿರುಳು ದುಡಿತಾರೆ. ಆಕೆಯಿಂದ ಇಂದಿನವರೆಗೂ ₹1 ಅಂತ ಇಸ್ಕೊಂಡಿಲ್ಲ ಈ ಪುಣ್ಯಾತ್ಮ ಚೆನ್ನಯ್ಯ. ಆದ್ರೆ ರಜಿತಾಗೆ ತನ್ನ ದೇಹದಾಹವನ್ನ ತಡ್ಕೊಳಕ್ಕಾಗದೆ ಏನೂ ಅರಿಯದ 3 ಕಂದಮ್ಮಗಳನ್ನ ಚಿರನಿದ್ರೆಗೆ ಜಾರಿಸಿದ್ದಾಳೆ. ಇದರಲ್ಲಿ ಇನ್ನೂ ಒಂದು ಬೇಜಾರಿನ ಸಂಗತಿ ಅಂದ್ರೆ ರಜಿತಾಳನ್ನ ಹಾಸ್ಪಿಟಲ್ಗೆ ಸೇರಿಸಿ ಡಾಕ್ಟರ್ಗಳ ಬಳಿ ನನ್ನ ಪತ್ನಿಯನ್ನ ಉಳಿಸಿಕೊಡಿ ಅಂತ ಬೇಡ್ಕೊಳ್ಳುವಾಗ ರಜಿತಾಳ ತಂದೆ ಬಂದು ಚೆನ್ನಯ್ಯರ ಕಪಾಳಕ್ಕೆ ಹೊಡೆದು ನನ್ನ ಏನೂ ಅರಿಯದ ಮಗಳನ್ನ ಸಾಯಿಸೋ ಪ್ರಯತ್ನ ಪಟ್ಟಿದೀಯ ನೀನು ಅಂತ ಬೈತಾರೆ. ಈವನ್ ರಜಿತಾಳ ಫ್ಯಾಮಿಲಿಯೇ ಚೆನ್ನಯ್ಯರ ಮೇಲೆ ಪೊಲೀಸರಿಗೆ ದೂರು ಕೊಟ್ಟಿದ್ದು. ಅದರ ಮೇಲೇನೆ ಪೊಲೀಸರು ಮೊದಲಿಗೆ ಚೆನ್ನಯ್ಯರನ್ನ ವಿಚಾರಣೆಗೆ ಒಳಪಡಿಸಿದ್ದು. ಇಂಥ ಪ್ರಕರಣಗಳು ನಾವು ವಾಸಿಸೋ ಸುತ್ತಮುತ್ತಲೇ ನಡೆಯುತ್ತೆ ಅಂದ್ರೆ ನಿಜವಾಗ್ಲೂ ಭಯ ಆಗತ್ತೆ. ಚೆನ್ನಯ್ಯರ ಒಂದೇ ಕೋರಿಕೆ, ಅವರಿಬ್ಬರನ್ನ ಈಗಲೇ ಗಲ್ಲಿಗೇರಿಸಿ ಸಾಯಿಸಿ ಬಿಡಿ. ನನಗೆ ಇನ್ನು ಬದುಕಲು ಯಾವುದೊಂದು ಕಾರಣವೂ ಇಲ್ಲ. ನಾನು ಸಾಯಕ್ಕೆ ಮುಂಚೆ ಅವರಿಬ್ಬರನ್ನ ಗಲ್ಲಿಗೆ ಏರಿಸೋದನ್ನ ನೋಡಬೇಕು ಅಂತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.